ಮಂಡ್ಯ ಸಂಕೀರ್ತನ ಯಾತ್ರೆಯಲ್ಲಿ ಹೈಡ್ರಾಮವೇ ಸೃಷ್ಟಿಯಾಗಿದೆ. ಮಸೀದಿ ಪಕ್ಕದಲ್ಲಿ ಮೊಳಗಿದೆ ರಾಮನ ಜಪ. ರಸ್ತೆಯಲ್ಲಿ ಕುಳಿತು ಭಜನೆ ಮಾಡಿದ್ದಾರೆ ಮಾಲಾಧಿಕಾರಿಗಳು. ಈ ವೇಳೆ ಪೊಲೀಸರೊಂದಿಗೆ ನೂಕಾಟ ತಳ್ಳಾಟ ಜೋರಾಗಿದೆ. ಹನುಮ ಭಕ್ತರೊಂದಿಗೆ ವಾಗ್ವಾದ ನಡೆಸಿದ್ದಾನೆ ವ್ಯಕ್ತಿ. ಅನ್ಯ ಕೋಮಿನ ವ್ಯಕ್ತಿ ಎಂದು ಕೆಲಕಾಲ ಗೊಂದಲ ಉಂಟಾಗಿತ್ತು. ಬಳಿಕ ಆ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಮಂಡ್ಯದಲ್ಲಿ ಸಂಕೀರ್ತನ ಯಾತ್ರೆ ನಡೀತಾ ಇದೆ. ಅಲ್ಲಿ ಹನುಮ ಜಪ ಜೋರಾಗಿದೆ. ಉರಿಗೌಡ ನಂಜೇಗೌಡ ಪರ ಜೈಕಾರ ಮೊಳಗಿದೆ. ಕಳೆದ 2 ವರ್ಷಗಳಿಂದ ಕೂಡ ಈ ಉರಿಗೌಡ ನಂಜೇಗೌಡ ಅನ್ನುವಂಥವ್ರು ಇದ್ರು. ಸೊ ಆ ವಿಚಾರ ನಿಮಗೆ ಗೊತ್ತೇ ಇದೆ. ಈಗ ಅವರ ಪರ ಕೂಡ ಜೈಕಾರ ಮೊಳಗಿದೆ. ಜಾಮಿಯಾ ಮಸೀದಿ ಪಕ್ಕದಲ್ಲೇ ಹನುಮ ರಾಮನ ಭಜನೆ. ರಸ್ತೆಯಲ್ಲಿ ಕುಳಿತು ಭಜನೆ ಮಾಡಿದ್ದಾರೆ ಮಾಲಧಾರಿಗಳು. ನಿಮಿಷಾಂಬ ದೇಗುಲದಿಂದ 3 ಕಿಲೋಮೀಟರ್ ಬೃಹತ್ ಮೆರವಣಿಗೆ ಇತ್ತು. ಹನುಮ ಧ್ವಜ ಹಿಡಿದು ಜೈ ಶ್ರೀರಾಮ್ ಕೂಗಿದ್ದಾರೆ ಭಕ್ತರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮಸೀದಿಯ ಜಾಮಿಯಾ ಮಸೀದಿ ಮುಂಭಾಗವೇ ಹೈಡ್ರಾಮಾ ಸೃಷ್ಟಿಯಾಗಿದೆ. ಈ ಬೆನ್ನಲ್ಲಿ ಒಬ್ಬ ವ್ಯಕ್ತಿ ಜೊತೆ ಪೊಲೀಸರು ವಾಗ್ವಾದ ಕೇಳಿದ್ರು. ಒಂದು ವೇಳೆ ಆತ ಅನ್ಯ ಕೋಮಿನ ವ್ಯಕ್ತಿನೋ ಅನ್ನುವಂಥ ಅನುಮಾನ ಮೂಡಿದೆ. ಯಾರೋ ಸೈಡಿಗೆ ಭಾಳ ಜನ ವಿಡಿಯೋ ಮಾಡ್ಕೋತಾ ಇದ್ರಲ್ಲ, ಅದರಲ್ಲಿ ಒಬ್ಬನು ಯಾರೋ ವಿಡಿಯೋ ಮಾಡ್ಕೋತಾ ಇದ್ದಾನೆ ಅಂತೇಳಿ ಹೇಳಿದರು. ಆತನ ಆಧಾರ್ ಕಾರ್ಡ್ ಚೆಕ್ ಮಾಡಿದ್ದೀವಿ. ಯಾರೋ ಉತ್ತರ ಪ್ರದೇಶ ಕಡೆ ಅವನು ತಿವಾರಿ ಅಂತೇಳಿದ್ದಾರೆ. ಅವನು ಏನೋ ಟೂರಿಸ್ಟ್ ಆಗಿ ಬಂದಿದ್ದ ಅಂತೇಳಿ ಮಾಹಿತಿ ಕಲೆ ಹಾಕ್ತಾಯಿದ್ವಿ. ಒಂದಷ್ಟು ಗೊಂದಲ ಆಗಿತ್ತಾ ಸರ್ ಅವನು ವಿಡಿಯೋ ಮಾಡ್ತಾನೆ? ಇಲ್ಲ, ಅದೇ ಯಾರೋ ವಿಡಿಯೋ ಮಾಡ್ಕೋತಾ ಇದ್ದಾರೆ ಅಂತೇಳಿ ಅವರು ಹೇಳಿದರು. ಅದು ತಕ್ಕಂಗೆ ಇಮಿಡಿಯೇಟಾಗಿ ನಮ್ಮವರು ಅವನು ಕರೆದು ವಿಚಾರಣೆ ಮಾಡಲಾಗಿ ಅವನು ಈ ಥರ ಅಂತ ಹೇಳಿದ್ದಾನೆ, ಅವನು ಟೂರಿಸ್ಟ್ ಅಂತ ಹೇಳ್ತಾ ಇದ್ದಾನೆ. ವೆರಿಫೈ ಮಾಡ್ತೀವಿ ಸರ್. ಈಗ ವಶಕ್ಕೆ ಪಡ್ಕೊಂಡಿದ್ದೀರಾ ಸರ್ ಸದ್ಯಕ್ಕೆ? ಇಲ್ಲ, ಜಸ್ಟ್ ಅವ್ರದ್ದು ವಿಚಾರಣೆ ಮಾಡಿ ಕಳಿಸ್ಕೊಡ್ತೀವಿ. ಸ್ಟೇಷನ್ ಕರ್ಕೊಂಡು ಹೋದ್ರೆ ಸರ್? ಇಲ್ಲ, ಇಲ್ಲೇ ಇದ್ದಾರೆ, ನಮ್ಮ ಹತ್ರನೇ ಇದ್ದಾರೆ. ಯಾತ್ರೆ ವೇಳೆ ಅನಾಮಿಕನೊಬ್ಬ ವಿಡಿಯೋ ಮಾಡ್ತಿದ್ದಂಥ ಹಿನ್ನೆಲೆಯಲ್ಲಿ ಪೊಲೀಸ್ನವರು ಆತನನ್ನು ವಶಕ್ಕೆ ಪಡಿಸ್ಕೊಂಡಿದ್ದಾರೆ. ಒಂದಷ್ಟು ವಿಚಾರಣೆ ಅಂತ ಮಾಡಿದಂಥ ಸಂದರ್ಭದಲ್ಲಿ ಆತನ ಆಧಾರ್ ಕಾರ್ಡ್ ಅದೆಲ್ಲ ಪರಿಶೀಲನೆ ಮಾಡ್ತಿದ್ದಾಗ ಉತ್ತರ ಪ್ರದೇಶದವನು ಅಂತ ಹೇಗೆ ಗೊತ್ತಾಗಿರುವಂಥದ್ದು, ಅಥವಾ ಪ್ರವಾಸಿಗ ಅಂತ ಹೇಳ್ಕೊಂಡಿದ್ದಾನೆ ಅಂತೇಳಿ ಮಂಡ್ಯ SP ಮಲ್ಲಿಕಾರ್ಜುನ್ ಬಾಲದಂಡೆ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮಂಡ್ಯ ಸಂಕೀರ್ತನ ಯಾತ್ರೆಯಲ್ಲಿ ಹೈಡ್ರಾಮವೇ ಸೃಷ್ಟಿಯಾಗಿದೆ. ಮಸೀದಿ ಪಕ್ಕದಲ್ಲಿ ಮೊಳಗಿದೆ ರಾಮನ ಜಪ. ರಸ್ತೆಯಲ್ಲಿ ಕುಳಿತು ಭಜನೆ ಮಾಡಿದ್ದಾರೆ ಮಾಲಾಧಿಕಾರಿಗಳು. ಈ ವೇಳೆ ಪೊಲೀಸರೊಂದಿಗೆ ನೂಕಾಟ ತಳ್ಳಾಟ ಜೋರಾಗಿದೆ. ಹನುಮ ಭಕ್ತರೊಂದಿಗೆ ವಾಗ್ವಾದ ನಡೆಸಿದ್ದಾನೆ ವ್ಯಕ್ತಿ. ಅನ್ಯ ಕೋಮಿನ ವ್ಯಕ್ತಿ ಎಂದು ಕೆಲಕಾಲ ಗೊಂದಲ ಉಂಟಾಗಿತ್ತು. ಬಳಿಕ ಆ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಮಂಡ್ಯದಲ್ಲಿ ಸಂಕೀರ್ತನ ಯಾತ್ರೆ ನಡೀತಾ ಇದೆ. ಅಲ್ಲಿ ಹನುಮ ಜಪ ಜೋರಾಗಿದೆ. ಉರಿಗೌಡ ನಂಜೇಗೌಡ ಪರ ಜೈಕಾರ ಮೊಳಗಿದೆ. ಕಳೆದ 2 ವರ್ಷಗಳಿಂದ ಕೂಡ ಈ ಉರಿಗೌಡ ನಂಜೇಗೌಡ ಅನ್ನುವಂಥವ್ರು ಇದ್ರು. ಸೊ ಆ ವಿಚಾರ ನಿಮಗೆ ಗೊತ್ತೇ ಇದೆ. ಈಗ ಅವರ ಪರ ಕೂಡ ಜೈಕಾರ ಮೊಳಗಿದೆ. ಜಾಮಿಯಾ ಮಸೀದಿ ಪಕ್ಕದಲ್ಲೇ ಹನುಮ ರಾಮನ ಭಜನೆ. ರಸ್ತೆಯಲ್ಲಿ ಕುಳಿತು ಭಜನೆ ಮಾಡಿದ್ದಾರೆ ಮಾಲಧಾರಿಗಳು. ನಿಮಿಷಾಂಬ ದೇಗುಲದಿಂದ 3 ಕಿಲೋಮೀಟರ್ ಬೃಹತ್ ಮೆರವಣಿಗೆ ಇತ್ತು. ಹನುಮ ಧ್ವಜ ಹಿಡಿದು ಜೈ ಶ್ರೀರಾಮ್ ಕೂಗಿದ್ದಾರೆ ಭಕ್ತರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮಸೀದಿಯ ಜಾಮಿಯಾ ಮಸೀದಿ ಮುಂಭಾಗವೇ ಹೈಡ್ರಾಮಾ ಸೃಷ್ಟಿಯಾಗಿದೆ. ಈ ಬೆನ್ನಲ್ಲಿ ಒಬ್ಬ ವ್ಯಕ್ತಿ ಜೊತೆ ಪೊಲೀಸರು ವಾಗ್ವಾದ ಕೇಳಿದ್ರು. ಒಂದು ವೇಳೆ ಆತ ಅನ್ಯ ಕೋಮಿನ ವ್ಯಕ್ತಿನೋ ಅನ್ನುವಂಥ ಅನುಮಾನ ಮೂಡಿದೆ. ಯಾರೋ ಸೈಡಿಗೆ ಭಾಳ ಜನ ವಿಡಿಯೋ ಮಾಡ್ಕೋತಾ ಇದ್ರಲ್ಲ, ಅದರಲ್ಲಿ ಒಬ್ಬನು ಯಾರೋ ವಿಡಿಯೋ ಮಾಡ್ಕೋತಾ ಇದ್ದಾನೆ ಅಂತೇಳಿ ಹೇಳಿದರು. ಆತನ ಆಧಾರ್ ಕಾರ್ಡ್ ಚೆಕ್ ಮಾಡಿದ್ದೀವಿ. ಯಾರೋ ಉತ್ತರ ಪ್ರದೇಶ ಕಡೆ ಅವನು ತಿವಾರಿ ಅಂತೇಳಿದ್ದಾರೆ. ಅವನು ಏನೋ ಟೂರಿಸ್ಟ್ ಆಗಿ ಬಂದಿದ್ದ ಅಂತೇಳಿ ಮಾಹಿತಿ ಕಲೆ ಹಾಕ್ತಾಯಿದ್ವಿ. ಒಂದಷ್ಟು ಗೊಂದಲ ಆಗಿತ್ತಾ ಸರ್ ಅವನು ವಿಡಿಯೋ ಮಾಡ್ತಾನೆ? ಇಲ್ಲ, ಅದೇ ಯಾರೋ ವಿಡಿಯೋ ಮಾಡ್ಕೋತಾ ಇದ್ದಾರೆ ಅಂತೇಳಿ ಅವರು ಹೇಳಿದರು. ಅದು ತಕ್ಕಂಗೆ ಇಮಿಡಿಯೇಟಾಗಿ ನಮ್ಮವರು ಅವನು ಕರೆದು ವಿಚಾರಣೆ ಮಾಡಲಾಗಿ ಅವನು ಈ ಥರ ಅಂತ ಹೇಳಿದ್ದಾನೆ, ಅವನು ಟೂರಿಸ್ಟ್ ಅಂತ ಹೇಳ್ತಾ ಇದ್ದಾನೆ. ವೆರಿಫೈ ಮಾಡ್ತೀವಿ ಸರ್. ಈಗ ವಶಕ್ಕೆ ಪಡ್ಕೊಂಡಿದ್ದೀರಾ ಸರ್ ಸದ್ಯಕ್ಕೆ? ಇಲ್ಲ, ಜಸ್ಟ್ ಅವ್ರದ್ದು ವಿಚಾರಣೆ ಮಾಡಿ ಕಳಿಸ್ಕೊಡ್ತೀವಿ. ಸ್ಟೇಷನ್ ಕರ್ಕೊಂಡು ಹೋದ್ರೆ ಸರ್? ಇಲ್ಲ, ಇಲ್ಲೇ ಇದ್ದಾರೆ, ನಮ್ಮ ಹತ್ರನೇ ಇದ್ದಾರೆ. ಯಾತ್ರೆ ವೇಳೆ ಅನಾಮಿಕನೊಬ್ಬ ವಿಡಿಯೋ ಮಾಡ್ತಿದ್ದಂಥ ಹಿನ್ನೆಲೆಯಲ್ಲಿ ಪೊಲೀಸ್ನವರು ಆತನನ್ನು ವಶಕ್ಕೆ ಪಡಿಸ್ಕೊಂಡಿದ್ದಾರೆ. ಒಂದಷ್ಟು ವಿಚಾರಣೆ ಅಂತ ಮಾಡಿದಂಥ ಸಂದರ್ಭದಲ್ಲಿ ಆತನ ಆಧಾರ್ ಕಾರ್ಡ್ ಅದೆಲ್ಲ ಪರಿಶೀಲನೆ ಮಾಡ್ತಿದ್ದಾಗ ಉತ್ತರ ಪ್ರದೇಶದವನು ಅಂತ ಹೇಗೆ ಗೊತ್ತಾಗಿರುವಂಥದ್ದು, ಅಥವಾ ಪ್ರವಾಸಿಗ ಅಂತ ಹೇಳ್ಕೊಂಡಿದ್ದಾನೆ ಅಂತೇಳಿ ಮಂಡ್ಯ SP ಮಲ್ಲಿಕಾರ್ಜುನ್ ಬಾಲದಂಡೆ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮಂಡ್ಯ ಸಂಕೀರ್ತನ ಯಾತ್ರೆಯಲ್ಲಿ ಹೈಡ್ರಾಮವೇ ಸೃಷ್ಟಿಯಾಗಿದೆ. ಮಸೀದಿ ಪಕ್ಕದಲ್ಲಿ ಮೊಳಗಿದೆ ರಾಮನ ಜಪ. ರಸ್ತೆಯಲ್ಲಿ ಕುಳಿತು ಭಜನೆ ಮಾಡಿದ್ದಾರೆ ಮಾಲಾಧಿಕಾರಿಗಳು. ಈ ವೇಳೆ ಪೊಲೀಸರೊಂದಿಗೆ ನೂಕಾಟ ತಳ್ಳಾಟ ಜೋರಾಗಿದೆ. ಹನುಮ ಭಕ್ತರೊಂದಿಗೆ ವಾಗ್ವಾದ ನಡೆಸಿದ್ದಾನೆ ವ್ಯಕ್ತಿ. ಅನ್ಯ ಕೋಮಿನ ವ್ಯಕ್ತಿ ಎಂದು ಕೆಲಕಾಲ ಗೊಂದಲ ಉಂಟಾಗಿತ್ತು. ಬಳಿಕ ಆ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು.
ಮಂಡ್ಯದಲ್ಲಿ ಸಂಕೀರ್ತನ ಯಾತ್ರೆ ನಡೀತಾ ಇದೆ. ಅಲ್ಲಿ ಹನುಮ ಜಪ ಜೋರಾಗಿದೆ. ಉರಿಗೌಡ ನಂಜೇಗೌಡ ಪರ ಜೈಕಾರ ಮೊಳಗಿದೆ. ಕಳೆದ 2 ವರ್ಷಗಳಿಂದ ಕೂಡ ಈ ಉರಿಗೌಡ ನಂಜೇಗೌಡ ಅನ್ನುವಂಥವ್ರು ಇದ್ದರು. ಸೊ ಆ ವಿಚಾರ ನಿಮಗೆ ಗೊತ್ತೇ ಇದೆ. ಈಗ ಅವರ ಪರ ಕೂಡ ಜೈಕಾರ ಮೊಳಗಿದೆ. ಜಾಮಿಯಾ ಮಸೀದಿ ಪಕ್ಕದಲ್ಲೇ ಹನುಮ ರಾಮನ ಭಜನೆ, ರಸ್ತೆಯಲ್ಲಿ ಕುಳಿತು ಭಜನೆ ಮಾಡಿದ್ದಾರೆ ಮಾಲಧಾರಿಗಳು. ನಿಮಿಷಾಂಬ ದೇಗುಲದಿಂದ 3 ಕಿಲೋಮೀಟರ್ ಬೃಹತ್ ಮೆರವಣಿಗೆ ಇತ್ತು. ಹನುಮ ಧ್ವಜ ಹಿಡಿದು ಜೈ ಶ್ರೀರಾಮ್ ಕೂಗಿದ್ದಾರೆ ಭಕ್ತರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮಸೀದಿಯ ಜಾಮಿಯಾ ಮಸೀದಿ ಮುಂಭಾಗವೇ ಹೈಡ್ರಾಮಾ ಸೃಷ್ಟಿಯಾಗಿದೆ. ಈ ಬೆನ್ನಲ್ಲಿ ಒಬ್ಬ ವ್ಯಕ್ತಿ ಜೊತೆ ಪೊಲೀಸರು ವಾಗ್ವಾದಕ್ಕೆ ಇಳಿದಿದ್ರು. ಒಂದು ವೇಳೆ ಆತ ಅನ್ಯಕೋಮಿನ ವ್ಯಕ್ತಿನೋ ಅನ್ನುವಂಥ ಅನುಮಾನ ಮೂಡಿದೆ. ಯಾರೋ ಸೈಡಿಗೆ ಭಾಳ ಜನ ವೀಡಿಯೋ ಮಾಡ್ಕೋತಾ ಇದ್ರಲ್ಲ, ಅದರಲ್ಲಿ ಒಬ್ಬನು ಯಾರೋ ವೀಡಿಯೋ ಮಾಡ್ಕೋತಾ ಇದ್ದಾನೆ ಅಂತೇಳಿ ಹೇಳಿದರು. ಆತನ ಆಧಾರ್ ಕಾರ್ಡ್ ಚೆಕ್ ಮಾಡಿದ್ದೀವಿ. ಯಾರೋ ಉತ್ತರ ಪ್ರದೇಶ ಕಡೆ ಅವನು ತಿವಾರಿ ಅಂತೇಳಿದ್ದಾರೆ. ಅವನು ಏನೋ ಟೂರಿಸ್ಟ್ ಆಗಿ ಬಂದಿದ್ದ ಅಂತೇಳಿ ಮಾಹಿತಿ ಕಲೆ ಹಾಕ್ತಾಯಿದ್ವಿ. ಒಂದಷ್ಟು ಗೊಂದಲ ಆಗಿತ್ತಾ ಸರ್ ಅವ್ನು ವಿಡಿಯೋ ಮಾಡ್ತಾನೆ? ಇಲ್ಲ, ಅದೇ ಯಾರೋ ವಿಡಿಯೋ ಮಾಡ್ಕೋತಾ ಇದ್ದಾರೆ ಅಂತೇಳಿ ಅವರು ಹೇಳಿದರು. ಅದು ತಕ್ಕಂಗೆ ಇಮಿಡಿಯೇಟಾಗಿ ನಮ್ಮವರು ಅವನು ಕರೆದು ವಿಚಾರಣೆ ಮಾಡಲಾಗಿ ಅವನು ಈ ಥರ ಅಂತ ಹೇಳಿದ್ದಾನೆ, ಅವನು ಟೂರಿಸ್ಟ್ ಅಂತ ಹೇಳ್ತಾ ಇದ್ದಾನೆ, ವೆರಿಫೈ ಮಾಡ್ತೀವಿ. ಸರ್ ಈಗ ವಶಕ್ಕೆ ಪಡ್ಕೊಂಡಿದ್ದೀರಾ ಸರ್ ಸದ್ಯಕ್ಕೆ? ಇಲ್ಲ, ಜಸ್ಟ್ ಅವ್ರದ್ದು ವಿಚಾರ ಮಾಡಿ ಕಳಿಸ್ಕೊಡ್ತೀವಿ. ಸ್ಟೇಷನ್ ಕರ್ಕೊಂಡು ಹೋದ್ರೆ ಸರ್? ಇಲ್ಲ, ಇಲ್ಲೇ ಇದ್ದಾರೆ, ನಮ್ಮ ಹತ್ರನೇ ಇದ್ದಾರೆ. ಯಾತ್ರೆ ವೇಳೆ ಅನಾಮಿಕನೊಬ್ಬ ವಿಡಿಯೋ ಮಾಡ್ತಿದ್ದಂಥ ಹಿನ್ನೆಲೆಯಲ್ಲಿ ಪೊಲೀಸ್ನವರು ಆತನನ್ನು ವಶಕ್ಕೆ ಪಡಿಸ್ಕೊಂಡಿದ್ದಾರೆ. ಒಂದಷ್ಟು ವಿಚಾರಣೆ ಅಂತ ಮಾಡಿದಂಥ ಸಂದರ್ಭದಲ್ಲಿ ಆತನ ಆಧಾರ್ ಕಾರ್ಡ್ ಅದೆಲ್ಲ ಪರಿಶೀಲನೆ ಮಾಡ್ತಿದ್ದಾಗ ಉತ್ತರ ಪ್ರದೇಶದವನು ಅಂತ ಹೇಗೆ ಗೊತ್ತಾಗಿರುವಂಥದ್ದು, ಅಥವಾ ಪ್ರವಾಸಿಗ ಅಂತ ಹೇಳ್ಕೊಂಡಿದ್ದಾನೆ ಅಂತೇಳಿ ಮಂಡ್ಯ SP ಮಲ್ಲಿಕಾರ್ಜುನ್ ಬಾಲದಂಡೆ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮಂಡ್ಯ ಸಂಕೀರ್ತನ ಯಾತ್ರೆಯಲ್ಲಿ ಹೈಡ್ರಾಮವೇ ಸೃಷ್ಟಿಯಾಗಿದೆ. ಮಸೀದಿ ಪಕ್ಕದಲ್ಲಿ ಮೊಳಗಿದೆ ರಾಮನ ಜಪ. ರಸ್ತೆಯಲ್ಲಿ ಕುಳಿತು ಭಜನೆ ಮಾಡಿದ್ದಾರೆ ಮಾಲಾಧಿಕಾರಿಗಳು. ಈ ವೇಳೆ ಪೊಲೀಸರೊಂದಿಗೆ ನೂಕಾಟ, ತಳ್ಳಾಟ ಜೋರಾಗಿದೆ. ಹನುಮ ಭಕ್ತರೊಂದಿಗೆ ವಾಗ್ವಾದ ನಡೆಸಿದ್ದಾನೆ ವ್ಯಕ್ತಿ. ಅನ್ಯ ಕೋಮಿನ ವ್ಯಕ್ತಿ ಎಂದು ಕೆಲಕಾಲ ಗೊಂದಲ ಉಂಟಾಗಿತ್ತು. ಬಳಿಕ ಆ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಮಂಡ್ಯದಲ್ಲಿ ಸಂಕೀರ್ತನ ಯಾತ್ರೆ ನಡೀತಾ ಇದೆ. ಅಲ್ಲಿ ಹನುಮ ಜಪ ಜೋರಾಗಿದೆ. ಉರಿಗೌಡ ನಂಜೇಗೌಡ ಪರ ಜೈಕಾರ ಮೊಳಗಿದೆ. ಕಳೆದ 2 ವರ್ಷಗಳಿಂದ ಕೂಡ ಈ ಉರಿಗೌಡ ನಂಜೇಗೌಡ ಅನ್ನುವಂಥವ್ರು ಇದ್ದರು. ಸೊ ಆ ವಿಚಾರ ನಿಮಗೆ ಗೊತ್ತೇ ಇದೆ. ಈಗ ಅವರ ಪರ ಕೂಡ ಜೈಕಾರ ಮೊಳಗಿದೆ. ಜಾಮಿಯಾ ಮಸೀದಿ ಪಕ್ಕದಲ್ಲೇ ಹನುಮ ರಾಮನ ಭಜನೆ, ರಸ್ತೆಯಲ್ಲಿ ಕುಳಿತು ಭಜನೆ ಮಾಡಿದ್ದಾರೆ ಮಾಲಧಾರಿಗಳು. ನಿಮಿಷಾಂಬ ದೇಗುಲದಿಂದ 3 ಕಿಲೋಮೀಟರ್ ಬೃಹತ್ ಮೆರವಣಿಗೆ ಇತ್ತು. ಹನುಮ ಧ್ವಜ ಹಿಡಿದು ಜೈ ಶ್ರೀರಾಮ್ ಕೂಗಿದ್ದಾರೆ ಭಕ್ತರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮಸೀದಿಯ ಜಾಮಿಯಾ ಮಸೀದಿ ಮುಂಭಾಗವೇ ಹೈಡ್ರಾಮಾ ಸೃಷ್ಟಿಯಾಗಿದೆ. ಈ ಬೆನ್ನಲ್ಲಿ ಒಬ್ಬ ವ್ಯಕ್ತಿ ಜೊತೆ ಪೊಲೀಸರು ವಾಗ್ವಾದಕ್ಕೆ ಇಳಿದಿದ್ರು. ಒಂದು ವೇಳೆ ಆತ ಅನ್ಯಕೋಮಿನ ವ್ಯಕ್ತಿನೋ ಅನ್ನುವಂಥ ಅನುಮಾನ ಮೂಡಿದೆ. ಯಾರೋ ಸೈಡಿಗೆ ಭಾಳ ಜನ ವೀಡಿಯೋ ಮಾಡ್ಕೋತಾ ಇದ್ರಲ್ಲ, ಅದರಲ್ಲಿ ಒಬ್ಬನು ಯಾರೋ ವೀಡಿಯೋ ಮಾಡ್ಕೋತಾ ಇದ್ದಾನೆ ಅಂತೇಳಿ ಹೇಳಿದರು. ಆತನ ಆಧಾರ್ ಕಾರ್ಡ್ ಚೆಕ್ ಮಾಡಿದ್ದೀವಿ. ಯಾರೋ ಉತ್ತರ ಪ್ರದೇಶ ಕಡೆ ಅವನು ತಿವಾರಿ ಅಂತೇಳಿದ್ದಾರೆ. ಅವನು ಏನೋ ಟೂರಿಸ್ಟ್ ಆಗಿ ಬಂದಿದ್ದ ಅಂತೇಳಿ ಮಾಹಿತಿ ಕಲೆ ಹಾಕ್ತಾಯಿದ್ವಿ. ಒಂದಷ್ಟು ಗೊಂದಲ ಆಗಿತ್ತಾ ಸರ್ ಅವ್ನು ವಿಡಿಯೋ ಮಾಡ್ತಾನೆ? ಇಲ್ಲ, ಅದೇ ಯಾರೋ ವಿಡಿಯೋ ಮಾಡ್ಕೋತಾ ಇದ್ದಾರೆ ಅಂತೇಳಿ ಅವರು ಹೇಳಿದರು. ಅದು ತಕ್ಕಂಗೆ ಇಮಿಡಿಯೇಟಾಗಿ ನಮ್ಮವರು ಅವನು ಕರೆದು ವಿಚಾರಣೆ ಮಾಡಲಾಗಿ ಅವನು ಈ ಥರ ಅಂತ ಹೇಳಿದ್ದಾನೆ, ಅವನು ಟೂರಿಸ್ಟ್ ಅಂತ ಹೇಳ್ತಾ ಇದ್ದಾನೆ, ವೆರಿಫೈ ಮಾಡ್ತೀವಿ. ಸರ್ ಈಗ ವಶಕ್ಕೆ ಪಡ್ಕೊಂಡಿದ್ದೀರಾ ಸರ್ ಸದ್ಯಕ್ಕೆ? ಇಲ್ಲ, ಜಸ್ಟ್ ಅವ್ರದ್ದು ವಿಚಾರ ಮಾಡಿ ಕಳಿಸ್ಕೊಡ್ತೀವಿ. ಸ್ಟೇಷನ್ ಕರ್ಕೊಂಡು ಹೋದ್ರೆ ಸರ್? ಇಲ್ಲ, ಇಲ್ಲೇ ಇದ್ದಾರೆ, ನಮ್ಮ ಹತ್ರನೇ ಇದ್ದಾರೆ. ಯಾತ್ರೆ ವೇಳೆ ಅನಾಮಿಕನೊಬ್ಬ ವಿಡಿಯೋ ಮಾಡ್ತಿದ್ದಂಥ ಹಿನ್ನೆಲೆಯಲ್ಲಿ ಪೊಲೀಸ್ನವರು ಆತನನ್ನು ವಶಕ್ಕೆ ಪಡಿಸ್ಕೊಂಡಿದ್ದಾರೆ. ಒಂದಷ್ಟು ವಿಚಾರಣೆ ಅಂತ ಮಾಡಿದಂಥ ಸಂದರ್ಭದಲ್ಲಿ ಆತನ ಆಧಾರ್ ಕಾರ್ಡ್ ಅದೆಲ್ಲ ಪರಿಶೀಲನೆ ಮಾಡ್ತಿದ್ದಾಗ ಉತ್ತರ ಪ್ರದೇಶದವನು ಅಂತ ಹೇಗೆ ಗೊತ್ತಾಗಿರುವಂಥದ್ದು, ಅಥವಾ ಪ್ರವಾಸಿಗ ಅಂತ ಹೇಳ್ಕೊಂಡಿದ್ದಾನೆ ಅಂತೇಳಿ ಮಂಡ್ಯ SP ಮಲ್ಲಿಕಾರ್ಜುನ್